ಮಂಚೇನಹಳ್ಳಿಯ ಕೆಳಗಿನ ಪೇಟೆಯಲ್ಲಿ ಇರುವ ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಶತಮಾನಗಳ ಇತಿಹಾಸವುಳ್ಳ ಈ ದೇಗುಲದಲ್ಲಿ ದಕ್ಷಿಣಾಭಿಮುಖವಾಗಿ ಹನುಮಂತನ ಮೂರ್ತಿ ದರ್ಶನ ಪಡೆಯುವುದು ವಿಶೇಷವಾಗಿದೆ. ಅಲ್ಲದೆ ಸ್ವಾಮಿಯ ದರ್ಶನ ಪಡೆದು ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಮಿಸಿದರೆ ಭಗವಂತ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆಯಾಗಿದೆ. ನಮಸ್ಕಾರ, ನನ್ನ ಹೆಸರು ಸುಮಾ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಮಂಚೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದ್ದು ಸುಮಾರು ಒಂದು 160-170 ವರ್ಷದ್ದು. ನಾವು ಪ್ರತಿ ವರ್ಷ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ಜಯಂತಿ ಆವಾಗ ದರ್ಶನ ಪಡಿತೀವಿ. ಈ ವರ್ಷ ವಿಶೇಷ ರಾಮಶಿಲೆ ದರ್ಶನವಾಯಿತು. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೇದಾಗಿದೆ. ಅದಕ್ಕೆ ಎಲ್ಲರೂ ಬಂದು ದರ್ಶನ ಮಾಡ್ಕೋಬೇಕಾಗಿ ವಿನಂತಿಸ್ತೀವಿ. ಪ್ರತಿ ವರ್ಷನೂ ತುಂಬಾ ವಿಶೇಷವಾಗಿ ಒಂದೊಂದು ಏನಾದರೂ ಹೊಸದಾಗಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಜೈ ಹನುಮಾನ್. ನನ್ನ ಹೆಸರು ಶಿಲ್ಪಾ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಪ್ರತಿ ವರ್ಷ ಇಲ್ಲಿ ಹನುಮಾನ್ ಜಯಂತಿ ನಡೆಯುತ್ತೆ. ಪ್ರತಿ ವರ್ಷ ಬರ್ತೀವಿ. ತುಂಬಾ ವಿಶೇಷವಾಗಿ ಪೂಜೆಗಳೆಲ್ಲ ನಡೆಯುತ್ತೆ. ಈ ವರ್ಷ ರಾಮಶಿಲೆ ಇದನ್ನ ತಂದಿಟ್ಟಿದ್ದಾರೆ. ಸೊ ಅದು ವಿಶೇಷವಾಗಿರೋದ್ರಿಂದ ಎಲ್ಲರೂ ಇದನ್ನ ಬಂದು ಇಲ್ಲಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಒಳ್ಳೆಯದು, ತುಂಬಾ ಪವರ್ಫುಲ್ ಅಂತಾನೂ ಹೇಳ್ಬೋದು. ಧನ್ಯವಾದಗಳು. ಜೈ ಹನುಮಾನ್. ಇನ್ನು ಹನುಮ ಜಯಂತಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಅಭಿಷೇಕ, ಉಯ್ಯಾಲೆ ಸೇವೆ ಸೇರಿದಂತೆ ದೇವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಈ ಬಾರಿ ಹನುಮ ಜಯಂತಿ ಪ್ರಯುಕ್ತ ದೇಗುಲದ ಆಡಳಿತ ಮಂಡಳಿಯವರು ರಾಮೇಶ್ವರದ ರಾಮಶಿಲೆಯನ್ನ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ರು. ದೇಗುಲಕ್ಕೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಸುಮಂಗಳಿಯರು ಸ್ವಾಮಿಗೆ ದೀಪಗಳನ್ನ ಬೆಳಗಿ ಭಕ್ತಿ ಭಾವ ಮೆರೆದರು. ಮಾಡ್ತಿರ್ತಕ್ಕಂಥದ್ದು ಶ್ರೀ ಲಕ್ಷ್ಮೀ ಪ್ರಸನ್ನ ದಕ್ಷಿಣಾಭಿಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರ ಈ ಮಂಚೇನಹಳ್ಳಿಯ ಕೆಳಗಿನ ಪೇಟೆಯಲ್ಲಿ ಇರ್ತಕ್ಕಂಥದ್ದು. ಈ ದೇವಾಲಯ ಏನಿದೆ ಬಹಳ ವಿಶೇಷವಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ದೇವಾಲಯ ಸ್ಥಾಪನೆಯಾಗಿ ಇಲ್ಲಿ ಸ್ವಾಮಿಯವರ ಈ ವಿರಾಟ್ ಮೂರ್ತಿ 8 ಅಡಿ ಇದೆ. ಹಾಗೆ ಈ ದೇವಾಲಯ 500 ವರ್ಷಗಳಷ್ಟು ಪುರಾತನವಾಗಿದ್ದು ಇಲ್ಲಿ ನಾವು ಲಕ್ಷ್ಮೀ ಪ್ರಸನ್ನ ದಕ್ಷಿಣ ಅಭಿಮುಖಿ ಆಂಜನೇಯ ಅಂತ ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ಸ್ವಾಮಿಯವರಿಗೆ ನೋಡ್ಬೋದು ನಾವು ಎಡಗಡೆ ಶಂಕು ಹಾಗೂ ಚಕ್ರಗಳ ಸಮೇತ ಸ್ವಾಮಿಯವರು ದರ್ಶನ ಕೊಡ್ತಾರೆ. ಹಾಗೆ ಇಲ್ಲಿ ಕೆಳಗಡೆ ಸ್ವಾಮಿಯವರ ಶಿಷ್ಯ ವೃಂದರಾಗಿರ್ತಕ್ಕಂಥ ಕಬ್ಬಿ ಸ್ವಾಮಿಯವ್ರನ್ನ ನಾವು ನೋಡ್ಬೋದು. ಹಾಗೆ ಬಲಭಾಗದಲ್ಲಿ ಸ್ವಾಮಿಯವರಿಗೆ ಪದ್ಮ ಸಮೇತರಾಗಿ ಇಲ್ಲಿ ವಿರಾಜಮಾನರಾಗಿರ್ತಾರೆ. ಆದ್ರಿಂದ ಇಲ್ಲಿ ಒಂದು ಲಕ್ಷ್ಮೀ ಅಂಶ, ನಾರಾಯಣ ಅಂಶ ಹಾಗೂ ಹನುಮ ಸ್ವರೂಪದಲ್ಲಿ ನಮಗೆ ಇಲ್ಲಿ ಶಿವನ ಅಂಶ ಹೀಗೆ ಸಮ್ಮಿಳಿತವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ಆದ್ರಿಂದ ನಾವು ಇಲ್ಲಿ ಲಕ್ಷ್ಮೀ ಪ್ರಸನ್ನ ದಕ್ಷಿಣಾಭಿಮುಖಿ ಆಂಜನೇಯ ಕ್ಷೇತ್ರ ಅಂತೇಳಿ ಇಲ್ಲಿ ನಾವು ಇದನ್ನ ಕರಿತೀವಿ. ಮತ್ತೊಂದು ವಿಶೇಷ ಏನಂದ್ರೆ ಒಂದು ರಾಮಶಿಲಾ ದರ್ಶನ ಅಂತಕ್ಕಂಥದ್ದು. ದಯವಿಟ್ಟು ಬಂದು ಎಲ್ಲ ಇಲ್ಲಿ ರಾಮಶಿಲಾ ದರ್ಶನ ಅಂದ್ರೆ ರಾಮನಿಂದ ಸ್ಪರ್ಶ ಆಗಿರ್ತಕ್ಕಂಥ ಒಂದು ಶಿಲೆಯನ್ನು ಸಹ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅದನ್ನು ಸಹ ತಾವೆಲ್ಲರೂ ಬಂದು ದರ್ಶನ ಮಾಡಿದ್ರೆ ತಮಗೆಲ್ಲರಿಗೂ ಸಹ ಒಂದು ಆ ಹನುಮನ ಸುಖ, ಸೌಖ್ಯ, ಸಂತೋಷ, ಸಮೃದ್ಧಿ, ಬಲ, ಧೈರ್ಯ ಇವೆಲ್ಲ ಸಹ ಸಿದ್ಧಿ ಆಗ್ತದೆ ಅಂತೇಳಿ ನಾವು ಈ ಮೂಲಕ ಸಮಸ್ತ ನಾಗರಿಕರನ್ನ ತಿಳುವಳಿಕೆ ಕೊಡ್ತೀವಿ. ದಯವಿಟ್ಟು ಬಂದು ಎಲ್ಲ ಸಂದರ್ಶನ ಮಾಡಿ ಹನುಮನ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ. ಜೈ ಜೈ ಬೋಲೋ ಹನುಮಾನ್ ಕೆ ಜೈ ಬೋಲೋ ಶ್ರೀರಾಮಚಂದ್ರ ಪ್ರಭು ಕೆ ಜೈ ವೀರ ಆಂಜನೇಯ ಸ್ವಾಮಿ ಕೋ ಜೈ.
ನಾಜೀರ್ MMTV ನ್ಯೂಸ್ ಮಂಚೇನಹಳ್ಳಿ.